ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಅಕ್ಷಯ ತೃತೀಯದ ಶುಭಾಶಯಗಳು. ಪ್ರತಿಯೊಬ್ಬರ ಆಸೆ ಆಕಾಂಕ್ಷೆಗಳು ಅಕ್ಷಯವಾಗ್ಲಿ ಅಂತ ಹೇಳ್ತಾ ಅಂತರ್ಮನಕ್ಕೆ ಸ್ವಾಗತ. ಅಂತರ್ಮನ ಶುದ್ಧತೆಯ ಪ್ರತೀಕ. ಅಕ್ಷಯ ತೃತೀಯ ಅನ್ನೋದು ಪ್ರತಿಯೊಂದನ್ನು ಸಹ ದುಪ್ಪಟ್ಟು ಮಾಡ್ತಕ್ಕಂಥದ್ದು. ಈ ಒಂದು ದಿನದಲ್ಲಿ ಏನೆಲ್ಲ ಕಾರ್ಯಗಳನ್ನ ಕೆಲಸಗಳನ್ನ ಮಾಡ್ತಾರೋ ಅದು ಅದೃಷ್ಟು ಶುಭವಾಗುತ್ತೆ. ಅದು ಶಾಶ್ವತವಾದ ಮಂಗಳವನ್ನ ಶುಭವನ್ನ ಕೊಡ್ತಕ್ಕಂಥದ್ದು. ದುಪ್ಪಟ್ಟು ಅಂದ್ರೆ ಜಾಸ್ತಿ ಆಗ್ತಕ್ಕಂಥದ್ದು. ಅಕ್ಷಯ ಅಂತಂದ್ರೆ ದ್ವಿಗುಣ ಆಗ್ತಕ್ಕಂಥದ್ದು. ಈ ಶುಭ ದಿನದಲ್ಲಿ, ಈ ಸಿದ್ಧಿ ಯೋಗದಲ್ಲಿ, ಅಮೃತ ಯೋಗದಲ್ಲಿ ಏನೆಲ್ಲ ಮಾಡ್ತಾರೆ ಈ ಸಮಯದಲ್ಲಿ ಅಂದ್ರೆ ಅಕ್ಷಯ ತೃತೀಯನೇ ಒಂದು ವಿಶೇಷವಾದ ದಿನ ಆಗಿರೋದ್ರಿಂದ ಈ ದಿನದಲ್ಲಿ ಯಾರು ಏನ್ ಮಾಡ್ತಾರೋ ಅಂದ್ರೆ ವಿಶೇಷವಾಗಿ ಈ 3 ಕಾರ್ಯಗಳನ್ನ ಏನ್ ಮಾಡಿದ್ರೆ ಅದ್ಭುತವಾದ ಫಲಗಳನ್ನ ನೋಡ್ಬಹುದು. ಹಣೆ ಬರಹವನ್ನ ಬದಲಾಯಿಸ್ಕೊಳ್ಬಹುದು, ದುರಾದೃಷ್ಟವನ್ನ ಅದೃಷ್ಟವಾಗಿ ಪರಿವರ್ತಿಸ್ಕೊಳ್ಬಹುದು, ಹಾಗೆ ಎಲ್ಲ ಕನಸುಗಳನ್ನು ಸಹ ಸಾಕಾರ ಮಾಡ್ಕೊಳ್ಬಹುದು. ಅಂತಹ ಶುಭ ದಿನ ಇದು. ಪ್ರತಿ ವರ್ಷ ಬರ್ತಕ್ಕಂಥದ್ದು ಬಸವ ಜಯಂತಿ ಅಂತಾನೂ ಹೇಳ್ತೀವಿ. ಹಾಗೆ ಇಂತಹ ಒಂದು ಶುಭ ದಿನದಲ್ಲಿ ಏನೆಲ್ಲ ಮಾಡ್ಬೇಕು ಅಂತಂದ್ರೆ ಮುಖ್ಯವಾಗಿ ಈ 3 ಕೆಲಸ ಮಾಡ್ಬೇಕು. ದಾನ ಧರ್ಮ ಮಾಡ್ಬೇಕು. ಎಷ್ಟೆಷ್ಟು ದಾನವನ್ನ ಮಾಡ್ತಾರೋ, ಧರ್ಮವನ್ನ ಮಾಡ್ತಾರೋ, ದೇವತಾ ಕಾರ್ಯಗಳನ್ನ ಮಾಡ್ತಾರೋ ಅದೆಲ್ಲವೂ ಸಹ ದುಪ್ಪಟ್ಟು ಪುಣ್ಯವನ್ನ ಕೊಡ್ತಕ್ಕಂಥದ್ದು. ಅಗತ್ಯ ಇರ್ತಕ್ಕಂಥವ್ರಿಗೆ ದಾನವನ್ನ ಮಾಡ್ತಕ್ಕಂಥದ್ದು. ಹಾಗೆ ಇದು ಟ್ರಸ್ಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡ್ತಕ್ಕಂಥ ಸಮುದಾಯಗಳಿಗೆ ದತ್ತಿಯನ್ನ ಕೊಡ್ತಕ್ಕಂಥದ್ದು, ದೇಣಿಗೆಯನ್ನ ಕೊಡ್ತಕ್ಕಂಥದ್ದು, ಸಹಾಯವನ್ನ ಮಾಡ್ತಕ್ಕಂಥದ್ದು. ಇದು ಪಾರವಾದ ಲಾಭವನ್ನ ತಂದುಕೊಡುತ್ತೆ. ಹಾಗೆ ಯಾವುದರಲ್ಲಾದ್ರೂ ಹೂಡಿಕೆಯನ್ನ ಮಾಡ್ತಕ್ಕಂಥದ್ದು, ಭೂಮಿಯನ್ನ ಖರೀದಿ ಮಾಡೋದಕ್ಕೆ, ಚಿನ್ನಾಭರಣಗಳನ್ನ ಅಥವಾ ಚಿನ್ನವನ್ನ ಖರೀದಿ ಮಾಡೋದಕ್ಕೆ, ವಸ್ತ್ರಗಳನ್ನ ಖರೀದಿ ಮಾಡೋದಕ್ಕೆ, ಅಥವಾ ಇವತ್ತು ಯಾವುದೇ ಒಂದು ಶುಭ ಕೆಲಸಗಳನ್ನ ಮಾಡೋದಕ್ಕೆ ಹಣವನ್ನ ವಿನಿಯೋಗ ಮಾಡಿದ್ರು ಅದು 10ರಷ್ಟು ಲಾಭವನ್ನ ಪಡಿತಕ್ಕಂಥದ್ದು. ವಾಹನಗಳನ್ನ ಖರೀದಿ ಮಾಡೋದಕ್ಕೆ, ಯಾವುದೇ ಒಂದು ಮನೆ ಏನಿರ್ಬೋದು, ಭೂಮಿ ಏನಿರ್ಬೋದು, ಏನೇ ಒಂದ್ರಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರು ಅದು 100 ಪಟ್ಟು ಲಾಭವನ್ನ ಪಡ್ಕೊಳ್ತಕ್ಕಂಥದ್ದು. ಇನ್ನು ಜಪ ಧ್ಯಾನ ಈ ಒಂದು ಸಂದರ್ಭದಲ್ಲಿ ಮಾಡಿದ್ದು ಸಹ ಅಪಾರವಾದ ಪುಣ್ಯವನ್ನ ತಂದ್ಕೊಡ್ತಕ್ಕಂಥದ್ದು. ಎಲ್ಲ ಪಾಪಗಳನ್ನ ಋಣಗಳನ್ನ ದೂರ ಮಾಡ್ತಕ್ಕಂಥದ್ದು. ಜನ್ಮ ಜನ್ಮದ ಏನೇ ಕರ್ಮಗಳಿದ್ರು, ದೋಷಗಳಿದ್ರು, ಶಾಪಗಳಿದ್ರು, ಈಗ ಪಿತೃಶಾಪ, ಸರ್ಪಶಾಪ, ಇನ್ನೊಂದು ಶಾಪ, ಸ್ತ್ರೀ ಶಾಪ ಏನೆಲ್ಲ ಇರುತ್ತೋ, ಅಥವಾ ಈ ಸಾಲಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ, ಋಣಗಳು ಅಂತ ಹೇಳ್ತೀವಿ, ಅಂಥದ್ದೆಲ್ಲವನ್ನ ದೂರ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ದಿವಸ ಕುತ್ಕೊಂಡು ಜಪ ಮಾಡ್ತಕ್ಕಂಥದ್ದು, ಧ್ಯಾನ ಮಾಡ್ತಕ್ಕಂಥದ್ದು ವಿಶೇಷವಾದ ಫಲಗಳನ್ನ ನಾವು ನೋಡಬಹುದು. ಯಾರಿಗೆಲ್ಲ ಇವತ್ತಿನ ಒಂದು ಸುದಿನವನ್ನ ಬಳಸ್ಕೊಳ್ಬೇಕು, ಇದನ್ನ ನಾವು ನಂಬಿಕೆಯಿಂದ ಮಾಡ್ತೀವಿ, ಶರಣಾಗತಿ ಆಗ್ತೀವಿ, ನಂತರ ನಾವು ಪಡಿತೀವಿ ಅಂತ ಅನ್ಕೊಳ್ಬೇಕು. ಯಾರು ನಂಬಿ ಮಾಡ್ತಾರೋ ಅಷ್ಟು ಅದ್ಭುತವಾದ ಒಂದು ಫಲವನ್ನ ಪಡ್ಕೊಳ್ಬಹುದು. ಪ್ರತಿಯೊಬ್ಬರು ಸಹ ಇವತ್ತು ದಾನವನ್ನ ಮಾಡಿ, ಬೇಳೆ ಕಾಳುಗಳನ್ನ ಮಾಡೋದ್ರಿಂದ ಜೀವನದಲ್ಲಿ ಸಮೃದ್ಧಿ, ಶಾಂತಿ, ಸಮಾಧಾನ ಸಿಗ್ತಕ್ಕಂಥದ್ದು, ಪಿತೃದೋಷ ನಿವಾರಣೆ ಆಗ್ತಕ್ಕಂಥದ್ದು. ಈ ಹಾಸಿಗೆಯನ್ನ, ಛತ್ರಿಯನ್ನ, ಹಾಗೆ ಬೀಸಣಿಗೆಯನ್ನ ದಾನ ಮಾಡೋದ್ರಿಂದ, ವಸ್ತ್ರಗಳನ್ನ ದಾನ ಮಾಡೋದ್ರಿಂದ ಈ ಪಿತೃದೋಷಗಳನ್ನ ನಿವಾರಣೆ ಮಾಡ್ಕೊಳ್ಬಹುದು. ಹಾಗೆ ಕಾಯಿಲೆಗಳಿಂದ ಮುಕ್ತಿಯನ್ನ ಪಡ್ಕೊಳ್ಬಹುದು. ಈ ರೋಗಗಳು ವಿಪರೀತ ವಿಚಿತ್ರವಾದ ಕಾಯಿಲೆಗಳು ಗೊತ್ತೇ ಆಗೋದಿಲ್ಲ ಯಾವ್ದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು, ಎಲ್ಲಿ ತೋರಿಸಿದ್ರು ವಾಸಿ ಆಗೋದಿಲ್ಲ, ಅಥವಾ ಎಷ್ಟೇ ಮೆಡಿಸಿನ್ಸ್ ತಗೊಂಡ್ರು ಅಥವಾ ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಕಾಯಿಲೆಗಳು ನಿರಂತರವಾಗಿ ಯಾವುದೋ ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಅಂಥದ್ದೆಲ್ಲವೂ ಸಹ ದೂರ ಆಗ್ತಕ್ಕಂಥದ್ದು. ಹಾಗೆ ಈ ಮೆಡಿಸಿನ್ಸ್ ಅನ್ನ ದಾನ ಮಾಡ್ತಕ್ಕಂಥದ್ದು, ಔಷಧಿಗಳನ್ನ ದಾನ ಮಾಡಿದ್ರೆ ತುಂಬಾ ವಿಶೇಷವಾದ ಆರೋಗ್ಯ ಸಿಗ್ತಕ್ಕಂಥದ್ದು. ನಂತರ ಉಪ್ಪನ್ನ ಅಥವಾ ಕುಂಬಳಕಾಯಿನ ದಾನ ಮಾಡೋದ್ರಿಂದ ಈ ಸಾಲಗಳು, ಋಣಗಳು ಏನೆಲ್ಲ ಇರುತ್ತೋ ಅದೆಲ್ಲ ದೂರ ಆಗುತ್ತೆ. ಹಾಗೆ ದುಷ್ಟ ಶಕ್ತಿಗಳ ಕಾಟದಿಂದನೂ ಸಹ ಮುಕ್ತಿ ಸಿಗ್ತಕ್ಕಂಥದ್ದು. ಇನ್ನು ಅಕ್ಕಿಯನ್ನ, ತುಪ್ಪವನ್ನ ದಾನ ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು, ಸಮೃದ್ಧಿ ಅನ್ನೋದು ಜಾಸ್ತಿ ಆಗ್ತಕ್ಕಂಥದ್ದು. ಯಾವುದೇ ರೀತಿಯಲ್ಲಿ ಆಹಾರದ ಕೊರತೆ ಇರೋದಿಲ್ಲ. ಹಾಗೆ ಮೊಸರನ್ನವನ್ನ ದಾನ ಮಾಡೋದ್ರಿಂದ ಹಿಂದಿನ ಜನ್ಮದ ಪಾಪಗಳಿರ್ಬೋದು, ಈ ಜನ್ಮದ ಈಗ ಮಾಡ್ತಕ್ಕಂಥ ಆಗಮಿಕದಲ್ಲಿ ಮಾಡ್ತಕ್ಕಂಥ ಪಾಪಗಳಿರ್ಬೋದು, ಅದೆಲ್ಲವೂ ದೂರ ಆಗ್ತಕ್ಕಂಥದ್ದು. ಹಾಗಂತ ಪಾಪಗಳನ್ನ ಮಾಡಿ ಬರೀ ದಾನಗಳನ್ನ ಮಾಡಿದ್ರೆ ಆಗುತ್ತಾ ಅಂದ್ರೆ ಅಲ್ಲ. ನಿಷ್ಕಪಟದಿಂದ, ನಿಷ್ಕಾಮದಿಂದ, ಯಾವುದೇ ರೀತಿಯ ಅಂದ್ರೆ ಸ್ವಾರ್ಥವಿಲ್ಲದೆ ಮಾಡ್ಬೇಕು. ಹಾಗೆ ಹೆಚ್ಚೆಚ್ಚಾಗಿ ಕೆಟ್ಟದನ್ನ ಬಯಸಬಾರ್ದು. ಇದೆಲ್ಲ ಮಾಡಿದ ಮೇಲೆ ಒಳ್ಳೆ ರೀತಿಯಲ್ಲಿ ಜೀವನವನ್ನ ಮಾಡ್ಬೇಕು. ಹಾಗಾಗಿ ಈ ರೀತಿ ದಾನವನ್ನ ಮಾಡಿ, ಹಾಗೆ ಯಾರಿಗೆಲ್ಲ ಮದುವೆ ಆಗ್ಬೇಕು, ಸಂತಾನ ಆಗ್ಬೇಕು ಅನ್ನೋರು ಎಲ್ಲರೂ ಸಹ ಬಾಳೆಹಣ್ಣು, ದಾಳಿಂಬೆ ಹಣ್ಣನ್ನ, ಸೀಬೆ ಹಣ್ಣನ್ನ ದಾನ ಮಾಡ್ಬೇಕು. ಹಣ್ಣುಗಳನ್ನ ದೇವಸ್ಥಾನಕ್ಕೆ ಕೊಡೋದು, ಅಥವಾ ಅಗತ್ಯ ಇರ್ತಕ್ಕಂಥವ್ರಿಗೆ ಕೊಡೋದು, ಅಥವಾ ಮನೆಗೆ ಬಂದಿರ್ತಕ್ಕಂತಹವ್ರಿಗೆ, ಅತಿಥಿಗಳಿಗೆ ಕೊಡ್ತಕ್ಕಂಥದ್ದು, ಅಥವಾ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಮಾಡಿದಾಗ ಸಿಹಿ ಪದಾರ್ಥಗಳಿರ್ಬೋದು, ಹಣ್ಣುಗಳಿರ್ಬೋದು ಕೊಟ್ಟಾಗ ಆ ಮನೆಯಲ್ಲಿ ಇರ್ತಕ್ಕಂಥ ಎಂತಹ ತೊಂದರೆಗಳು, ಪಾಪಗಳು, ದೋಷಗಳು ದೂರ ಆಗಿ ಆ ಮನೆಯಲ್ಲಿ ಯಾವ
ಕಾರ್ಯಗಳು ಅಂದ್ರೆ ಶುಭ ಕಾರ್ಯಗಳು ನಡೀತಾ ಇರೋದಿಲ್ಲ, ಆ ಶುಭ ಕಾರ್ಯಗಳೆಲ್ಲವೂ ಸಹ ನಡೆಯಕ್ಕೆ ಶುರು ಆಗುತ್ತೆ. ಹಾಗಾಗಿ ಇದನ್ನೆಲ್ಲವನ್ನ ಮಾಡ್ಬೇಕು. ಮಾಡಿದ್ಮೇಲೆ ನಾವ್ ಈ ತರ ಮಾಡ್ತಾ ಇದೀವಿ ಅಂತ ಹೆಚ್ಚುಗಾರಿಕೆಯಿಂದ ಹೇಳ್ಕೊಳ್ಬಾರ್ದು. ಮತ್ತೆ ದೇವಸ್ಥಾನದಲ್ಲಿ ದೀಪದಾನವನ್ನ ಮಾಡ್ತಕ್ಕಂಥದ್ದು, ದೀಪಗಳನ್ನ ಹಚ್ಚತಕ್ಕಂಥದ್ದು ಮಾಡೋದು ತುಂಬಾ ವಿಶೇಷ ಫಲ ಕೊಡ್ತಕ್ಕಂಥದ್ದು. ಹಾಗೆ ದೇವತಾ ಕಾರ್ಯಗಳಿಗೆ, ದೇವಸ್ಥಾನಗಳಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯುವಂತ ಸಂದರ್ಭದಲ್ಲಿ ಸಹ ಅದಕ್ಕೆ ಸಹಾಯ ಹಸ್ತವನ್ನು ಚಾಚತಕ್ಕಂಥದ್ದು. ಇದು ಇವತ್ತಿನ ದಿನ ನೀವ್ ಏನೇ ಮಾಡಿದ್ರು ತುಂಬಾ ವಿಶೇಷವಾದ ಫಲ ಕೊಡ್ತಕ್ಕಂಥದ್ದು. ಹಾಗೆ ನೀವು ಚಿನ್ನ ತಗೊಳ್ತೀರಾ, ಬೆಳ್ಳಿ ತಗೊಳ್ತೀರಾ, ಅಥವಾ ವಾಹನ ಖರೀದಿ ಮಾಡ್ತೀರಾ, ಭೂಮಿ ತಗೊಳ್ತೀರಾ, ಮದ್ವೆ ಮಾಡ್ಕೊಳ್ತೀರಾ, ಯಾವುದೇ ಒಂದು ಕೆಲಸವನ್ನ ಮಾಡಿದ್ರು ಸಹ ತುಂಬಾ ಒಳ್ಳೆಯ ಒಂದು ಸುಸೂತ್ರವಾದ ಸಂಪತ್ ಭರಿತವಾದ ಜೀವನವನ್ನ ಮಾಡ್ಬೋದು. ಇನ್ನು ಧ್ಯಾನ ಮಾಡಿ ಇವತ್ತಿನ ದಿನ ವಿಶೇಷವಾಗಿರೋದ್ರಿಂದ ನಿಮಗ್ ಏನು ಬೇಕು ಇಚ್ಛಾಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳಿ. ಇಚ್ಛಾಶಕ್ತಿ ಅಂದ್ರೆ ಮ್ಯಾನಿಫೆಸ್ಟ್ ನೀವು ಮಾಡ್ಕೊಳ್ತೀರಲ್ವಾ, ಒಂದು ಧ್ಯಾನದಲ್ಲಿ ನೀವು ಜಪವನ್ನ ಮಾಡಿ, ಲಕ್ಷ್ಮೀ ಮಂತ್ರಗಳನ್ನ ಜಪವನ್ನ ಮಾಡಿ, ಹಾಗೆ ಇಲ್ಲಿ ಕೊಡ್ತಕ್ಕಂಥ ಒಂದು ಮಂತ್ರವನ್ನ ನೀವು ಜಪ ಮಾಡಿ. ಮಹಾಲಕ್ಷ್ಮಿಯ ಮಂತ್ರ ಅಪಾರವಾದ ಒಂದು ಕರುಣೆಯನ್ನ ಕೊಡ್ತಕ್ಕಂಥದ್ದು. ಇವತ್ತಿನ ದಿನ ಮಹಾಲಕ್ಷ್ಮಿ ಕ್ಷೀರ ಸಮುದ್ರದಿಂದ ಉದ್ಭವ ಆಗಿರ್ತಕ್ಕಂಥದ್ದು ಅಂತ ಪುರಾಣಗಳಲ್ಲಿ ಇರ್ತಕ್ಕಂಥದ್ದು. ಹಾಗೆ ಕುಬೇರನಿಗೆ ಎಲ್ಲ ಆಡಳಿತವನ್ನು ಕೊಟ್ಟು ಖಜಾಂಜಿಯನ್ನ ನೋಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ರೂಪಿಸ್ಕೊಟ್ಟಿರ್ತಕ್ಕಂಥದ್ದು. ಹಾಗೆ ವಿಷ್ಣು ಪರಮಾತ್ಮ ಪರಶುರಾಮನಾಗಿ ಆ ಅವತಾರ ತೆಗೆದಿರ್ತಕ್ಕಂಥದ್ದು. ಯುಧಿಷ್ಠಿರನಿಗೆ ಸೂರ್ಯ ಭಗವಾನ್ ಅಕ್ಷಯ ಪಾತ್ರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಗಂಗಾ ಮಾತಾ ಭೂಮಿಗೆ ಇಳಿದಿರ್ತಕ್ಕಂಥದ್ದು. ಮಹಾಭಾರತವನ್ನ ವ್ಯಾಸ ಮಹರ್ಷಿಗಳು ರಚಿಸಿರ್ತಕ್ಕಂಥದ್ದು. ವಿಶ್ವಾಮಿತ್ರ ಮಹರ್ಷಿ ಲಕ್ಷ್ಮೀ ವ್ರತವನ್ನ ಮಾಡಿ ಯಾವುದೇ ಕೊರತೆ ಇಲ್ಲದೆ ಇರೋ ರೀತಿಯಲ್ಲಿ ಅವರ ಆಶ್ರಮದಲ್ಲಿ ಪ್ರಾರ್ಥನೆಯನ್ನ ಮಾಡಿರ್ತಕ್ಕಂಥದ್ದು. ತ್ರೇತಾಯುಗ ಆರಂಭ ಆಗಿರ್ತಕ್ಕಂಥದ್ದು. ಹಾಗೆ ಕೃಷ್ಣ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲವೂ ಸಹ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಪಾರ್ವತಿ ದೇವಿ ಅನ್ನಪೂರ್ಣ ಅವತಾರವನ್ನು ತೆಗೆದಿರ್ತಕ್ಕಂಥದ್ದು. ಹಾಗಾಗಿ ಅಷ್ಟೈಶ್ವರ್ಯ ಇವತ್ತಿನ ದಿನ ಯಾರೆಲ್ಲ ಬೇಕು ಅಂತ ಬಯಸ್ತಾ ಇರ್ತಾರೋ ಅವರೆಲ್ಲರಿಗೂ ಈ ಒಂದು ಭಗವಂತನ ಕೃಪೆ ಸಿಗ್ತಕ್ಕಂಥದ್ದು. ಹಾಗೆ ಈ ಮಹಾಲಕ್ಷ್ಮಿಯ ಮಂತ್ರವನ್ನ ಹೇಳೋದ್ರಿಂದ ಎಲ್ಲ ಮನೋಕಾಮನೆಗಳು ಈಡೇರುತ್ತೆ. ಓಂ ಶ್ರೀಂ ಸಿದ್ಧಲಕ್ಷ್ಮಿಯೇ ನಮಃ. ಓಂ ಶ್ರೀಂ ಸಿದ್ಧಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನ 108 ಬಾರಿ ಜಪ ಮಾಡ್ಕೊಳ್ಳಿ, ಧ್ಯಾನ ಮಾಡ್ಕೊಳ್ಳಿ. ಧ್ಯಾನದಲ್ಲಿ ನಿಮಗೆ ಏನು ಆಗ್ಬೇಕಾಗಿರುತ್ತೋ ಅದು ಆಗಿದೆ ಅಂತ ಧ್ಯಾನ ಮಾಡ್ಕೊಳ್ಳಿ. ಆಗುತ್ತಾ ಅಂತ ಒಂದು ಅನುಮಾನದಿಂದ ಮಾಡ್ಕೊಳ್ಬೇಡಿ, ಅಥವಾ ಆಗಬೇಕು ಅಂತಾನು ಕೇಳ್ಕೊಂಬೇಡಿ. ನಿಮ್ಮ ಜೀವನದಲ್ಲಿ ಏನು ಬೇಕೋ ಅದು ಆಗಿದೆ, ಅದು ಸಿಕ್ಕಿದೆ ಅಂತ ಹೇಳಿ ಧ್ಯಾನವನ್ನ ಮಾಡ್ಕೊಳ್ಳಿ. ಈ ಮಂತ್ರವನ್ನ ಹೆಚ್ಚೆಚ್ಚು ಜಪ ಮಾಡ್ಕೊಳ್ಳಿ. ಹಾಗೆ ಸಕಾರಾತ್ಮಕವಾಗಿ ಸದಾ ಮಾತಾಡ್ತಾ ಇರಿ. ಯಾವುದೇ ಕಾರಣಕ್ಕೂ ದುಡ್ಡಿಲ್ಲ ಅಂತನೋ, ಅಥವಾ ನಮಗೆ ಕಷ್ಟ ಇದೆ ಅಂತನೋ, ಅಥವಾ ಮುಂದೆ ಬಂದಾಗ ನೋಡ್ಕೊಳ್ಳೋಣ ಅಂತನೋ, ಅಥವಾ ಈ ತರ ಎಲ್ಲ ಮಾಡ್ಬಿಟ್ರೆ ಆಗ್ಬಿಡುತ್ತೋ ಅಂತನೋ, ಈ ತರ ಹಗುರವಾಗಿ ಯಾವ ಒಂದು ಮಾತುಗಳನ್ನು ಹಾಡ್ಬೇಡಿ. ಜೀವನದಲ್ಲಿ ಏನ್ ಆಗ್ಬೇಕೋ ಅದು ಆಗುತ್ತೆ, ಆಗಿದೆ ಅನ್ನೋ ಒಂದು ನಂಬಿಕೆ ಇಟ್ಕೊಳ್ಳಿ. ಎಲ್ಲವೂ ಸಹ ಮನಸ್ಸಿನಲ್ಲಿ ಆಗ್ತಕ್ಕಂಥದ್ದು. ಮನಸ್ಸಿದ್ದಂತೆ ಮಾರ್ಗ. ಹಾಗಾಗಿ ಮನಸ್ಸಿನಲ್ಲಿ ನೀವು ಹೆಚ್ಚೆಚ್ಚು ವಿಶ್ವಾಸವನ್ನ ಇಟ್ಕೊಂಡಾಗ, ಬಲವಾದ ನಂಬಿಕೆಯನ್ನು ಇಟ್ಕೊಂಡಾಗ, ಇಂತಹ ಒಂದು ಶುಭ ಸಂದರ್ಭಗಳಲ್ಲಿ ನಿಮ್ಮ ಆಸೆ ಅನಿಸಿಕೆಗಳನ್ನ ವಿಜುವಲೈಸೇಷನ್ ಮಾಡ್ಕೊಂಡಾಗ ಅದು ಹಾಗೆ ಆಗುತ್ತೆ. ಹಾಗಾಗಿ ನಿಮ್ಮನ್ನ ನೀವು ನಂಬಿ, ನಿಮ್ಮ ಒಂದು ಮಾನಸಿಕ ಸ್ಥಿತಿಯನ್ನ, ನಿಮ್ಮ ಒಂದು ಗುಣವನ್ನ, ಮತ್ತೆ ನಿಮ್ಮ ಒಂದು ಶಕ್ತಿಯನ್ನ ನೀವು ನಂಬದಾಗ ಮಾತ್ರ ಎಲ್ಲವೂ ಸಾಧ್ಯ ಆಗ್ತಕ್ಕಂಥದ್ದು. ಹಾಗೆ ಈ ಒಂದು ಮ್ಯಾಜಿಕ್ ಬೌಲ್ ಅನ್ನ ಅಥವಾ ಒಂದು ಪೋಟಲಿಯನ್ನ ಮಾಡ್ಕೊಳ್ಳಿ. ಇದನ್ನ ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಳಿ, ಅಥವಾ ನಿಮ್ಮ ಒಂದು ಕ್ಯಾಶ್ ಬೌಲ್ ಅಲ್ಲಿ ಇಟ್ಕೊಳ್ಳಿ, ಅಥವಾ ಈ ತರ ಒಂದು ವಿಶ್ ಬಾಕ್ಸ್ ಅಲ್ಲಿ ಅದನ್ನ ಮಾಡಿ ಇಟ್ಕೊಳ್ಬಹುದು. ಇದು ಈ ಒಂದು ಸ್ವಲ್ಪ ಅಕ್ಕಿ, ಸ್ವಲ್ಪ ಅರಿಶಿಣದ ಕೊಂಬು, ಅಂದ್ರೆ 1-2 ಅರಿಶಿಣದ ಕೊಂಬು, ಸ್ವಲ್ಪ ಚಕ್ಕೆ ಪೌಡರ್ ಅಥವಾ ಚಕ್ಕೆ, ಒಂದು 4 ಲವಂಗ, 4 ಏಲಕ್ಕಿ, 24 ನಾಣ್ಯಗಳು, ₹1 24 ನಾಣ್ಯಗಳನ್ನ ಇದಿಷ್ಟನ್ನು ನೀವು ಒಂದು ಹಳದಿ ಬಟ್ಟೆನೆಲ್ಲ ಹಾಕಿ ಅಥವಾ ಒಂದು ಬೌಲಲ್ಲಿ ಹಾಕಿ ಅದಕ್ಕೆ ಒಂದ್ ಸ್ವಲ್ಪ ಧೂಪವನ್ನ ತೋರಿಸಿ ಇವಾಗ ಹೇಳ್ಕೊಟ್ಟಿರತಕ್ಕಂತಹ ಮಂತ್ರವನ್ನ ನೀವು ಹೇಳಿ ಅದನ್ನ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ, ಅಥವಾ ದೇವ್ರ ಮನೆಯಲ್ಲಿ ಇಟ್ಕೊಳ್ಳಿ, ಅಥವಾ ಈ ತರ ವಿಶ್ ಬಾಕ್ಸ್ ಅಲ್ಲೂ ಸಹ ಆ ಒಂದು ಹಳದಿ ಬಟ್ಟೆನಲ್ಲಿ ಕಟ್ಬಿಟ್ಟು ಇದ್ರಲ್ಲಿ ಹಾಕ್ಬಹುದು. ಹಾಕಿ ನಿಮ್ಮ ಬೀರುವಿನಲ್ಲಿ, ತಿಜೋರಿನಲ್ಲಿ, ಅಥವಾ ನಿಮ್ಮ ಆಫೀಸಲ್ಲೆಲ್ಲ ಇಟ್ಕೊಳ್ಬಹುದು. ನಂತರ ಇದನ್ನ ಪ್ರತಿದಿನ ತಗೊಂಡು ಇದನ್ನ ವಿಶ್ ಮಾಡ್ಕೊಳ್ಬಹುದು, ಅಥವಾ ಪೋಟ್ಲಿಯನ್ನ ತಗೊಂಡು ವಿಶ್ ಮಾಡ್ಕೊಂಡು ನಿಮ್ಮ ಆಸೆಗಳನ್ನ ನೆರವೇರಿದೆ ಅಂತ ಹೇಳ್ಕೊಳ್ಳಿ. ಹಾಗೆ ಈ ತರ ಮನಿ ಮ್ಯಾಗ್ನೆಟ್ ಅನ್ನ ಹಾಕೊಳ್ಳಿ ಕೈಗೆ, ಹಣವನ್ನ ಆಕರ್ಷಣೆ ಮಾಡಿ. ಕೊಟ್ಟಿರ್ತಕ್ಕಂಥ ಮಂತ್ರವನ್ನ ಪದೇ ಪದೇ ಉಚ್ಚಾರಣೆ ಮಾಡಿ, ದಿನ ಆ ಜಪವನ್ನ ಮಾಡಿ 51 ಸಲ ಅಥವಾ 58 ಸಲ ಅಥವಾ 108 ಸಲ ಮಂತ್ರವನ್ನ ಜಪ ಮಾಡಿ. ಸದಾ ನಗ್ನಗ್ತಾ ಇರಿ, ಒಳ್ಳೆದನ್ನೇ ಮಾತಾಡ್ತಾ ಇರಿ, ಒಳ್ಳೆದನ್ನ ಕೇಳ್ತಾ ಇರಿ, ಒಳ್ಳೆದನ್ನೇ ಮಾಡಿ, ಒಳ್ಳೆದನ್ನ ಮಾಡೋದನ್ನ ನಿಲ್ಲಿಸ್ಬೇಡಿ.